ಆಗಿದ್ದಾಗಲಿ ಈ ಸಿನಿಮಾ ಕಥೆ ಚಿತ್ರಕಥೆ ಹೇಳ್ಬಿಟ್ಟೆ ಸಿನಿಮಾ ರಿಲೀಸ್ ಮಾಡ್ಬಿಡೋಣ. ಡಿ ಕೋಡ್ ಅಂತ ಒಂದು ಪದ ಶುರುವಾಗಿದೆ, ಈಗ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಬನ್ನಿ ಮೇಡಮ್. ಸ್ವಿಟ್ಜರ್ಲ್ಯಾಂಡಲ್ಲಿ ಒಂದು ಹೂವಿದೆ. ಇದು ಈ ಜಗತ್ತಿನ ಉತ್ಕೃಷ್ಟ ಹೂವು. ಈ ಹೂವಿಗಿರ್ತಕ್ಕಂಥ ವಿಶೇಷ ಶಿಡ್ಲಘಟ್ಟದ ರೇಷ್ಮೆ ಹೂವಿಗೆ ಎಷ್ಟು ವಿಶೇಷ ಇದೆಯೋ ಹಾಗೆ ಸ್ವಿಟ್ಜರ್ಲ್ಯಾಂಡ್ನ ಎಡಲ್ನೆಸ್ ಅಂತ ಒಂದು ಹೂವು ಬರುತ್ತೆ. ಆ ಹೂವಿನ ಕ್ಯಾರೆಕ್ಟರ್ ಏನು ಅಂದರೆ, ತಾನು ಪ್ರೀತಿಸುವ ಪ್ರೇಮಿ ದುಂಬಿ ಹೋದರೆ ಮಾತ್ರ ಮಕರಂದ ಕೊಡುತ್ತೆ, ಬಾಕಿಯವ್ರು ಹೋದರೆ ತನ್ನ ಪಕಳೆಗಳನ್ನು ಮುಚ್ಕೊಂಡು ಬಿಡುತ್ತೆ. ಆ ಥರದ ಹೂವಿನ ಹೆಸರು ರಚಿತಾರಾಮ್. ಬ್ಯೂಟಿಫುಲ್. ಅದು ಒಂದು ನ್ಯಾಷನಲ್ ಫ್ಲವರ್. ಅದನ್ನು ಸೆಲ್ವಿಕಾ ರಾಣಿ ಮಾತ್ರ ಮುಡಿಬೇಕು ಅಂತ ಒಂದು ಸಂಪ್ರದಾಯ ಇದೆ. ನಮಗೆ ಹೆಂಗೆ ರಾಷ್ಟ್ರ ಪಕ್ಷಿ, ರಾಷ್ಟ್ರ ಪುಷ್ಪ ಅಂತೆಲ್ಲ ಇದೆಯೋ ಅವ್ರಿಗೂ ಹಾಗೆ ಇದೆ. ಹಾಗೆ ಯಾವ ದುಂಬಿಗಳು ಆ ಹೂವಿನ ಮೇಲೆ ಕೂರಕ್ಕೆ ಬಿಡದಲೆ ಸೈನ್ಯ ಮಾಡುವ, ಯುದ್ಧ ಮಾಡುವ ದುಂಬಿಯ ಹೆಸರು ಹಿಟೋಟೋಪಸ್ ಅಂತ. ಆ ದುಂಬಿ ಹೋದರೆ ಮಾತ್ರ ಆ ಹೂವು ತನ್ನ ಪಕಳೆಗಳನ್ನು ತೆರೆದು ಪ್ರೀತಿಸುತ್ತೆ. ಆ ದುಂಬಿ ಹೆಸರು ಶ್ರೀನಗರ ಕಿಟ್ಟಿ. ಚೆನ್ನಾಗಿದೆಯಾ? ಅಕಸ್ಮಾತ್ ಮಳೆಗೆ ಬಂದಾಗ ಒಂದೊಂದ್ಸಲ ಈ ಹೂವಿನ ನೇಚರ್ ಬದಲಾಗ್ಬಿಡುತ್ತೆ. ತನ್ನದಲ್ಲದ ದುಂಬಿ ಬಂದರೆ ಒಳಗಡೆ ಹೋಗಿಬಿಟ್ರೆ, ಆ ಹೂ ಹೀಗೆ ಪಕಳೆ ಇರುತ್ತೆ, ಹೋಗ್ಬಿಟ್ರೆ ಆ ಹೂವು ತಾನೂ ಇಲ್ಲವಾಗುತ್ತೆ, ಆ ಹತ್ರ ಬಂದಂಥ ದುಂಬಿನೂ ಇಲ್ಲವಾಗಿಸುತ್ತೆ, ಜಗತ್ತಿಗೆ ಉತ್ಕೃಷ್ಟ ಮಕರಂದವನ್ನು ಬಿಟ್ಟೋಗುತ್ತೆ. ಆ ಮಕರಂದದ ಹೆಸರು ಸಂಜು ವಿಟ್ಸ್ ಗೀತಾ ಭಾಗ 2. ಕಥೆಯನ್ನು ಅರ್ಥ ಮಾಡ್ಕೊಂಡ್ರೆ ಅರ್ಥ ಮಾಡ್ಕೊಳ್ಳಿ. ಇನ್ನು 3 ದಿನ ಇದೆ ಸಿನಿಮಾ.